ನಮಸ್ತೆ. ಇವತ್ತಿನ ಹಾರ್ವೆಸ್ಟ್ ಬಂದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪನ್ನ ಬಳಸಿ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ಈ ಒಂದು ಸ್ಟ್ಯಾಂಡ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ. ಯಾಕಂತ ಅಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸಮ್ಮರ್ ಎಂಡ್ ಆಗುತ್ತೆ, ವಿಂಟರ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರಿಂದ. ಸೊ ಆವಾಗ ಗಾರ್ಡನ್ ರೈಸ್ ಬೆಡ್ಗಳಲ್ಲಿ ಈ ಥರ ಗಿಡಗಳು ಹಾಕಿದ್ರೆ ಒಣಗೋಗುತ್ತೆ. ನಮಗೆ ಯಾವಾಗಲೂ ಬೆಳೆ ಬೆಳಿಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮನೆಯಲ್ಲೇ ಸೂರ್ಯನ ಬೆಳಕು ಬಿದ್ದರೆ ಸಾಕಾಗುತ್ತೆ. ಸೊ ಅಲ್ಲಿ ಬೆಳೆಸ್ಬೋದು ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಪ್ಲ್ಯಾನ್ ಮಾಡಿ ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದೀವಿ. ಹಾಗೆ ಇವತ್ತು ಮೆಂತ್ಯ ಬಾತ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ಸೋರೆಕಾಯಿ ಕೂಡ ಬಿಟ್ಟಿತ್ತು. ನನ್ನ ಮಗಳು ಸ್ಕೂಲಿಂದ ಬಂದಿದ ತಕ್ಷಣ ಅವಳದು ಇದೇ ಕೆಲಸ. ಹೋಗಿ ಯಾವುದೆಲ್ಲ ತರಕಾರಿ ಬಂದಿದೆ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಎರಡೂ ಕೂಡ ಸೋರೆಕಾಯಿ, ಆದರೆ ಡಿಫ್ರೆಂಟ್ ಶೇಪಲ್ಲಿ ಇದೆ ಅಷ್ಟೇ. ಒಂದನ್ನು ನಾವು ಸೀಡ್ಸ್ಗೆ ಅಂತ ಹಾಗೆ ಬಿಟ್ಟಿದ್ದೀವಿ. ಇನ್ನೊಂದು ಕಡೆ ಪಡವಲಕಾಯಿ ಕೂಡ ಸೀಡ್ಸ್ಗೆ ಅಂತ ಬಿಟ್ಟಿದ್ವಿ. ಹಾಗಲಕಾಯಿ ಕೂಡ ಎಲ್ಲ ರೆಡಿ ಆಗ್ತಾ ಇದೆ ಮುಂದಿನ ವರ್ಷಕ್ಕೆ. ಅಂದರೆ ಸ್ಪ್ರಿಂಗಲ್ಲಿ ಮತ್ತೆ ನಮಗೆ ಸೀಡ್ಸ್ ಎಲ್ಲ ಬೇಕಾಗತ್ತಲ್ವ. ಸೊ ಹಾಗಾಗಿ ಗೊತ್ತಿಲ್ಲ ಮುಂದಿನ ವರ್ಷ ಯಾವ ರೀತಿ ನಾವು ಮಾಡ್ತೀವಿ ಪ್ಲ್ಯಾನಿಂಗ್ ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಹೋಗುತ್ತೆ ಐಡಿಯಾಸು. ಸೊ ಈ ವರ್ಷ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಆಯಿತು ಅಂತ ಹೇಳ್ಬೋದು. ಈ ವರ್ಷ ಸಾಕಷ್ಟು ತರಕಾರಿ ಬಂತು. ಸೊ ನಮ್ಮ ಅಜ್ಜಿ ಇದನ್ನೆಲ್ಲ ನೋಡಿ ಹೇಳ್ತಾ ಇದ್ರು, ನಮಗೆ ಹೊಲದಲ್ಲಿ ಎಷ್ಟೆಲ್ಲ ಜಮೀನು ದೊಡ್ಡ ದೊಡ್ಡ ಜಾಗಗಳಿದೆ ಅಲ್ಲೆಲ್ಲ ಖಾಲಿ ಇದೆ, ನಾವು ಅಂಗಡಿನಲ್ಲಿ ಕೊಂಡ್ಕೊಂಡು ಬರ್ತಾ ಇದ್ದೀವಿ. ನೀವು ಅಮೇರಿಕಾದಲ್ಲಿ ಈ ಥರ ಇತ್ಕೊಂಡು ಅಂದರೆ ವೆದರ್ ಕೂಡ ಸಪೋರ್ಟ್ ಮಾಡಲ್ಲ ನಿಮಗೆ. ವರ್ಷಕ್ಕೊಂದ್ಸರಿ ಮತ್ತೆ ಎಲ್ಲ ಕಿತ್ಬಿಟ್ಟು ಹೊಸ ಗಿಡಗಳು ಹಾಕಿ ಬೆಳಿಬೇಕು. ಸೊ ಸೂಪರ್ ನೀವು ಅಂತೆಲ್ಲ ಹೇಳಿ ಹೊಗಳ್ತಾ ಇದ್ರು ಅಜ್ಜಿ. ತುಂಬಾ ಖುಷಿ ಆಯಿತು. ಇನ್ನು ನೋಡ್ಬೋದು ಮನೆ ಮುಂದೆ ಗಿಡ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಟ್ರಿಮ್ ಮಾಡಿದ್ವಿ. ಇನ್ನು ತುಳಸಿ ಅಂತೂ ಅದು ಸೀಡ್ಸ್ ಬಿದ್ದು ಎಲ್ಲ ಹೊಸ ಗಿಡಗಳು ಬರ್ತಾ ಇದೆ. ಎಲ್ಲ ಕಡೆ ಗಾಳಿಗೆ ಹಾರ್ಕೊಂಡು ಹೋಗಿರೋದೆಲ್ಲ ಹೊಸ ಹೊಸ ಗಿಡಗಳು ಬರ್ತಾ ಇದೆ. ಸೊ ಎಲ್ಲ ಟ್ರಿಮ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಯಾರಾದರೂ ಕೊರಿಯರ್ ಇಡೋದಕ್ಕೆ ಮನೆ ಮುಂದೆ ಬಂದರೂ ಕೂಡ ಅಡ್ಡ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿದ್ದು. ಇನ್ನು ಬರೀ ತರಕಾರಿ ಗಿಡಗಳು ಬಂದೇ ಅಲ್ಲ, ಎಲ್ಲ ಥರ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.